ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂಗಡೆ ಮೀನು ಸಾರು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಕೂಡ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಮೀನನ್ನು ತೊಳೆದು ನೆನೆಸಿಟ್ಟಿದ್ದೇನೆ. ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸವನ್ನು ಎರಡನ್ನೂ ಸೇರಿಸಿ ಒಂದು ಅರ್ಧ ಗಂಟೆ ನೆನೆಯಕ್ಕಿಟ್ಟಿದ್ದೇನೆ. ಸೊ ಇದಕ್ಕೆ ಬೇಕಾಗಿರೋ ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನು ಕೂಡ ನೋಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣದಾಗಿ. ಸೊ ಅದಲ್ಲದೆ ಟೊಮೊಟೊ ಕೂಡ ತೊಗೊಂಡಿದ್ದೇನೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ರುಬ್ಕೊಳ್ಳಿಕ್ಕೆ 1 ಬಟ್ಲಷ್ಟು ಹಸಿ ತೆಂಗಿನ ಕೊಬ್ಬರಿ ತುರಿ ತೊಗೊಂಡಿದ್ದೇನೆ. ಅದರ ಜೊತೆಗೆ ಒಂದು 5ರಿಂದ 6 ಮೆಣಸಿನಕಾಳು, ಒಂದು 2 ಪೀಸ್ ಚಿಕ್ಕದು ಚಕ್ಕೆ ಲವಂಗ, ಲವಂಗ ಬಂದು 3 ಪೀಸ್ ತೊಗೊಂಡಿದ್ದೇನೆ. ಸೊ ಇವೆಲ್ಲವನ್ನು ಕೂಡ ಈಗ ಹೇಳ್ದಾಗೇ ಕೊಬ್ಬರಿ ಜೊತೆಗೆ ಮೆಣಸು, ಚಕ್ಕೆ ಲವಂಗ ಇವನ್ನು ಕೂಡ ರುಬ್ಕೊಳ್ಳೋಣ. ಅದಲ್ಲದೆ ಹುಣಸೆ ಹಣ್ಣಿನ ರಸ ಕೂಡ ಸ್ವಲ್ಪ ಸಪ್ರೇಟ್ ನೆನೆಯಕ್ಕಿಟ್ಟಿದ್ದೇನೆ. ಸೊ ಇದನ್ನು ಕೂಡ ಒಂದು ಒಗ್ಗರಣೆಗೆ ಕೂಡ ಹಾಕ್ಕೊಳ್ಳೋಣ. ಹುಳಿ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸಾಂಬಾರು ರೆಡಿ ಮುಗಿತಾ ಬಂತು ಆಗಿದೆ ಅನ್ನೋ ಟೈಮಿಗೆ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಕಾಯಿ ಇವೆಲ್ಲವನ್ನು ರುಬ್ಕೊಳ್ಳೋಣ. ಮಸಾಲೆ ಇದನ್ನು ನೋಡಿ, ಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಇವಾಗ ಹೇಳ್ದಾಗೆ ಚಕ್ಕೆ ಲವಂಗ ಮೆಣಸಿನಕಾಳು ಇದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದಲ್ಲದೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು, ಸೊ ಅದನ್ನು ಕೂಡ ಒಂದು 2 ಚಮಚ ಹಾಕ್ಕೊಳ್ಳೋಣ. ನೋಡಿ, ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಳೋಣ. ಸಾಕು, ಜಾಸ್ತಿ ಏನು ಬೇಡ. ಮಸಾಲೆ ರುಬ್ಕೊಳ್ಳೋ ಜೊತೆಗೇ 1-2 ಬೆಳ್ಳುಳ್ಳಿ ಬೇಳೆ ಅಷ್ಟು ಹಾಕೋತಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಕೂಡ ರುಬ್ಕೊಬಿಡೋಣ. ಇವಾಗ ಒಂದು ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಸೊ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕೂಡ ಕಾಯ್ತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅದಾದ ನಂತರ ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗೇನು ಈರುಳ್ಳಿ ಟೊಮೊಟೊ ಫ್ರೈ ಆಗಿಲ್ಲ, ಇದ್ರ ಜೊತೆಗೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಮಸಾಲೆ ಏನು ರುಬ್ಬಿದ್ದೀವಲ್ಲ ಅದನ್ನು ಕೂಡ ಈಗ ಒಗ್ಗರಣೆ ಜೊತೆಗೆ ಹಾಕ್ಕೊಬಿಡೋಣ. ಇವಾಗೇನು ಮಸಾಲೆ ನೀರೆಲ್ಲ ಹಾಕಿದ್ದೀವಲ್ಲ, ಸೊ ಅದು ಚೆನ್ನಾಗಿ ಕುದಿಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋವರೆ ಚೆನ್ನಾಗಿ ಸಾಂಬಾರು ಕುದೀತಾ ಇದ್ದ ನಂತರ ಮೀನು ಕೂಡ ಹಾಕ್ಕೊಳ್ಳೋಣ. ಸೊ ಇವಾಗೆಲ್ಲ ಮಸಾಲೆ ನೀರು 1 ಲೀಟ್ರಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಸಾಂಬಾರು ಕುದೀತಾ ಇದೆಯಲ್ಲ, ಅದಕ್ಕೆ ಇವಾಗ ಮೀನು ಕೂಡ ಹಾಕ್ಕೊಳ್ಳೋಣ. ಮೀನು ಕೂಡ ಹಾಕ್ತಾಯಿದ್ದೇವೆ. ನೋಡಿ, ಮೀನೆಲ್ಲವನ್ನು ಕೂಡ ಹಾಕಾಗಿದೆ. ಸೊ ಏನು ನೆನೆಯಕ್ಕಿದ್ವಲ್ಲ ಉಪ್ಪು ಮತ್ತು ಹುಣಸೆಹಣ್ಣು ರಸ ಇದು ಬಿಟ್ಟಿರೋವಂಥದ್ದು, ಸೊ ಇದನ್ನು ನಾವು ಸಾಂಬಾರಿಗೆ ಹಾಕೋದಿಲ್ಲ, ಇದು ಯೂಸ್ ಮಾಡಬಾರ್ದು. ಸೊ ಆಲ್ರೆಡಿ ಒಗ್ಗರಣೆಗೆ ಹುಣಸೆಹಣ್ಣು ರಸ ಹಾಕಿರೋದ್ರಿಂದ ಇದನ್ನು ಹಾಕ್ಕೊಳ್ಳೋದು ಬೇಡ. ಈಗೇನು ಎಲ್ಲ ಮಸಾಲೆ ಎಲ್ಲ ಹಾಕಿ ಕುದೀತಾ ಇದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡಿದ್ದೇವೆ. ಸೊ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಸೊ ಈಗ ಒಂದು 5 ನಿಮಿಷ ಕುದಿದ್ರೆ ಸಾಕು. ಮೀನು ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಮೀನು ಸಾಂಬಾರು ಕೂಡ ರೆಡಿಯಾಗಿದೆ. ರುಚಿಯಾದ ಮೀನು ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.